ಹಾಯ್ ಹಲೋ ನಮಸ್ತೆ. ಇದು 10th ಸಂಬಂಧಪಟ್ಟಂಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಶುರುವಾಯ್ತಂದ್ರೆ 1857ರಲ್ಲಿ ಸ್ಟಾರ್ಟ್ ಆಯ್ತು. ಅದ್ರ ಬಗ್ಗೆ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತೀನಿ ನೋಡ್ರಿ. ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ನಾನು ಹೇಳ್ತೀನಿ ರೀ. ಫಸ್ಟ್ ಒಂದು ಈಗ ಮೊನ್ನೆಂತೂ ಫಸ್ಟ್ ಸ್ಟಾಫ್ ಹೇಳಿದಂದ್ರೆ ನಾನು ನ್ಯೂ ಟೈಪ್ಸ್ ಅಷ್ಟು ಹೇಳ್ಕೊತಾ ಬಂದೀನಿ. ಇಂಪಾರ್ಟೆನ್ಸ್ ಏನದಾವು, ಯಾವ ಥರ ಕ್ವಶನ್ಸ್ ಕೇಳ್ತಾನೆ, ಯಾವ ಥರ ನಡ್ಬರ್ಕ್ ಬರ್ತಾವೆ ಅನ್ನೋದನ್ನ ಈಗ 3 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಮಟನು ಇದ್ರೊಳಗೆ ಇಂಪಾರ್ಟೆಂಟ್ ಅದಾವ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ತಿಳಿಸಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ತಿಳಿಸಿ. ಇಂಪಾರ್ಟೆಂಟ್ ಇದು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಯಾವುವು? 1 ವರ್ಷದಿಂದ 2 ವರ್ಷ 3 ವರ್ಷ 4 ವರ್ಷ 5 ವರ್ಷದ ಕ್ವಶನ್ ಪೇಪರ್ ತೊಗೋಬೇಕು. ಓಲ್ಡ್ ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡು ಅದ್ರೊಳಗೆ ಯಾವ ಪಾಠದ ಮೇಲೆ ಎಷ್ಟು ಕೇಳ್ಯಾನ, ಯಾವ ಥರ ಕ್ವಶನ್ಸ್ ತೆಗ್ದಾನ ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಆಮೇಲೆ ಇಂಪಾರ್ಟೆಂಟ್ ನಿಮ್ಮ ಟೀಚರ್ಸ್ ಎಲ್ಲ ಹೇಳೋ ಮುಂದೆ ಹೇಳಿರ್ತಾರೆ, ಸಿಲೆಬಸ್ ಹೇಳೋ ಮುಂದೆ ಇಂಪಾರ್ಟೆಂಟ್ ಇದ್ದಿದ್ಮೇಲೆ ಕಾಮ ಹಾಕೋರಿ, ಡಾಟ್ ಹಾಕೋರಿ, ಇಲ್ಲತ್ತಂದ್ರೆ ಅಂಡರ್ಲೈನ್ ಮಾಡ್ಕೋರಿ ಅಂತ ಹೇಳಿರ್ತಾರೆ. ಹೌದು, ಹಾಗಾಗಿ ಅವ್ರು ಹೇಳಿ ಬಿಡಲಿ, ಯಾವುದೇ ಟೀಚರ್ಸ್ ಅವರು ಹೇಳಿರ್ತಾರೆ ಇಂಪಾರ್ಟೆಂಟ್ ಯಾವ ಥರ ಇರ್ತಾವೆ, ಯಾವ ಥರ ನೀವು ಅಂಡರ್ಲೈನ್ ಮಾಡ್ಕೋಬೇಕು, ಮಾರ್ಕ್ ಹಾಕ್ಕೊಂಡು ಇಟ್ಕೋಬೇಕು ಅನ್ನೋದನ್ನು ಈಗ ಹೇಳ್ತೇನೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ತಿಳಿಸಿ. ಹೌದು, ಹಾಗೆ ಬಂಗಾಳ ವಿಭಜನೆಯನ್ನು ಹಿಂಪಡೆಯಲು ಕಾರಣಗಳೇನು? ಬಂಗಾಳ ವಿಭಜನೆಯನ್ನು ಹಿಂಪಡೆಯಲು ಕಾರಣಗಳು ಏನು? ಚೌರಿ ಚೌರಾ ಘಟನೆಯನ್ನು ವಿವರಿಸಿ. 4ನೇದು ನೋಡ್ರಿ, ಚೌರಿ ಚೌರಾ ಘಟನೆಯನ್ನು ವಿವರಿಸಿ. ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿ. ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿ. ಕ್ವಿಟ್ ಇಂಡಿಯಾ ಚಳವಳಿಯ ವಿಫಲತೆಗೆ ಕಾರಣಗಳೇನು? ಕೇಳ್ತಾನೆ ನೋಡ್ರಿ ಜಾಸ್ತಿ. ಕ್ವಿಟ್ ಇಂಡಿಯಾ ಚಳವಳಿಯ ವಿಫಲತೆಗೆ ಕಾರಣಗಳೇನು? ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ. ಇದು 4 ಮಾರ್ಕ್ಸಿಗೆ ಕೇಳ್ತಾನೆ ರೀ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ. ಹೌದು, ಈ ಥರ. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಭಾರತವು ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಆ ಸಮಯದೊಳಗೆ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು? ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು? ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ವಿವರಿಸಿ. ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ವಿವರಿಸಿ. ಕಂಟಿನ್ಯೂ ಬರೆಯೋಂಗಿಲ್ಲ. ಕಂಟಿನ್ಯೂ ಬರೆದ್ರದು ಎಷ್ಟು ಬರೆದ್ರೂ ನಿಮ್ಗೆ ಸರಿ ಅಂತಂಗಿಲ್ಲ. ನೀವು ನಂಬರ್ಸ್ ಹಾಕಬೇಕು, 1 2 3 4 ಅಂತೇಳಿ ನಂಬರ್ಸ್ ಹಾಕಿ 4 ಮಾರ್ಕ್ಸಿಂದ ಆದರೆ 10 ಅಥವಾ 12 ಪಾಯಿಂಟ್ಸ್ ಬರಬೇಕು. 4 ಮಾರ್ಕ್ಸಿಂದ 8 ಪಾಯಿಂಟ್ಸ್ ಬರೆದ್ರು ನಡೀತೈತಿ. ಈಗ 2 ಮಾರ್ಕ್ಸಿಂದ್ರೊಳಗೆ 4 ಅಥವಾ 5 ಮಾರ್ಕ್ಸಿಂದ 5 ಪಾಯಿಂಟ್ ಬರಿಬೇಕು. ಹೌದು. ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಯಾವುವು? ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಯಾವುವು? ಎರಡನೇ ಮಹಾಯುದ್ಧದ ಪರಿಣಾಮಗಳೇನು? ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವುವು? ಯಾವ ಥರ ಬರಿಬೇಕಂದ್ರೆ 1 2 3 ಅಂಥೇಳಿ ಕಾಲಮ್ ಹಾಕ್ಕೋಬೇಕು. ಪಾಯಿಂಟ್ಸ್ ಹಾಕ್ಕೊಂಡು 1ನೇದು 2ನೇದು 3ನೇದು 4ನೇದು ಅಂಥೇಳಿ ಈ ಥರ ಪಾಯಿಂಟ್ಸ್ ಹಾಕ್ಕೋಬೇಕು. ಪಾಯಿಂಟ್ಸ್ ಹಾಕ್ಕೊಂಡು ನಾವು ಬರಿಬೇಕು. ನೀಟಾಗಿ ಕಾಣ್ತೈತಿ, ಒಳ್ಳೆ ಕ್ಲೀನಾಗಿರ್ತೈತಿ.
ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾದರೂ ತಿಳಿಸಿ. ಥ್ಯಾಂಕ್ ಯು.